ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಜಯಶ್ರೀ. ನೀವು ನೋಡ್ತಾ ಇದ್ದೀರಾ ಜೈಸ್ಕೆಲಿ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತಿರೋ ರೆಸಿಪಿ ಉಪ್ಸಾರು. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ನಾನಿಲ್ಲಿ ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ 1 ಕಟ್ಟು, ಹಾಗೂ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಜೊತೆಗೆ 1.5 ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. 1 ಇಡಿಯಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು. ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಹುಣಸೆಹಣ್ಣನ್ನು ಎಷ್ಟು ತೊಗೊಂಡಿದ್ದೀನಿ ಅಂತ, ಇಷ್ಟು ತೊಗೊಂಡ್ರೆ ಸಾಕು. 1 ಬೆಳ್ಳುಳ್ಳಿಯನ್ನು ನಾನು ಪೂರ್ತಿಯಾಗಿ ತೊಗೊಂಡಿದ್ದೀನಿ. 1 ಪೂರ್ತಿ ಬೆಳ್ಳುಳ್ಳಿ ಬೇಕು. 2 ಟೊಮೆಟೊ, 1 6 ಹಸಿಮೆಣಸಿನ್ಕಾಯಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಪ್ರೊಸೀಜರ್ ನೋಡ್ಕೊಂಬರೋಣ. ಈಗ ಸ್ಟವ್ ಹಚ್ಚಿ, ಸ್ಟವ್ ಮೇಲೆ ನಾನು ತಪ್ಪಲೆಯನ್ನು ಇಡ್ತಾಯಿದ್ದೀನಿ. ತಪ್ಪಲೆಗೆ ಇವಾಗ ನಾನು ಕಾಳು, ಹೆಸರು ಕಾಳು ಏನು ಮೊಳಕೆ ಕಟ್ಟಿದೆ ಅದನ್ನು ನಾನು ಇಲ್ಲಿ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಈಗ ದಂಟಿನ ಸೊಪ್ಪನ್ನು ನಾನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಪೂರ್ತಿ ದಂಟಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಜಾಗದಲ್ಲಿ ನೀವು ಕೀರೆ ಸೊಪ್ಪು ಅಥವಾ ಚಿಲ್ಕರುವೆ, ಹರಿವೆ ಸೊಪ್ಪು ಏನು ಹೇಳ್ತಾರೆ ಅದನ್ನು ತೊಗೊಳ್ಬೋದು. ಸೊ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ 6 ಹಸಿಮೆಣಸಿನ್ಕಾಯಿನ ಈ ರೀತಿ ಟೂತ್ ಪಿಕ್ಕಲ್ಲಿ ಚುಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ನಾನು ಇವಾಗ ಬೇಯೋದಕ್ಕೋಸ್ಕರ ಇಡ್ತಾ ಇರೋದು. ಬೇಯುವಾಗ ಅದು ಸೊಪ್ಪೊಳಗಡೆ ಮಿಕ್ಸ್ ಆಗುತ್ತೆ ಅಂತ ಆ ರೀತಿ ನಾನು ಟೂತ್ ಪಿಕ್ ಜೊತೆ ಸೇರಿಸಿದ್ದೀನಿ. ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಾಳು ಮತ್ತು ಸೊಪ್ಪು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ನೀರನ್ನು ಹಾಕಬೇಕು. ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲೇ ಇಡ್ತೀನಿ ನಾನು. ಸೊಪ್ಪು ಮತ್ತು ಕಾಳೆಲ್ಲ ಬೇಯಬೇಕು, ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಡ್ತೀನಿ. ನಾನು ಇಟ್ಟು ಒಂದು 10 ನಿಮಿಷ ಆಗಿದೆ. ಸೊ ನೋಡಿ, ಆಲ್ರೆಡಿ 50% ಬೆಂದಿದೆ ಇವಾಗ. ಸೊ ಹಾಗೆ ಇವಾಗ ಪೂರ್ತಿ ಬೆಂದಿದೆ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸು ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ. ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಸೊಪ್ಪು ಮತ್ತು ಕಾಳು ಎರಡೂ ಬೆಂದಿದೆ. ಈಗ ನಾನು ಕಾಳನ್ನ ಚೆಕ್ ಮಾಡ್ತೀನಿ. ಒಂದು ಕಾಳನ್ನ ತೆಗೆದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಹಿಂಗೆ ಈ ಥರ ಇಸ್ಕಿದ್ರೆ ಅದು ಪೂರ್ತಿ ಸ್ಮ್ಯಾಶ್ ಆಗಬೇಕು. ಸೊ ಸ್ಮ್ಯಾಶ್ ಆಗಿದೆ. ಸೊಪ್ಪು ಮತ್ತು ಕಾಳು ಎರಡೂ ನೀಟಾಗಿ ಬೆಂದಿದೆ. ಇವಾಗ ನಾನು ಒಂದು ಬಟ್ಲಿಗೆ ಈ ತೂತಿರೋವಂಥ ಒಂದು ಪಾತ್ರನ ಹಾಕಿಬಿಟ್ಟು, ಇವಾಗ ಸೊಪ್ಪು ಬೆಂದಿರೋ ನೀರೇನಿದೆ, ಸಪ್ಪೆ ಸಾರು ಅಂತೀವಿ, ಆ ಸಪ್ಪೆ ಸಾರು ಮತ್ತು ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಹನಿನೂ ನೀರು ಇರಬಾರ್ದು, ಆ ರೀತಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಬೆಂದಿರೋ ಟೊಮೆಟೊ, 2 ಟೊಮೆಟೊ ಏನು ಹಾಕಿದ್ದೆ ಅದು ಕಂಪ್ಲೀಟಾಗಿ ಬೆಂದಿದೆ. ಅದನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ ಏನು ನಾನು 6 ಮೆಣಸಿನ್ಕಾಯಿ ಹಾಕಿದ್ದೆಲ್ಲ ಅದು ಹಾಕಬೇಕು. ಇವಾಗ ನಾನು ಟೂತ್ ಪಿಕ್ ಹಾಕಿದ್ರೂ ಸಹ 2 ಸಪ್ರೇಟ್ ಆಗಿಬಿಟ್ಟಿದೆ. ಇನ್ನು ಆಗದೆ ಇದ್ದಿದ್ರೆ ಎಲ್ಲ ಸೊಪ್ಪು ಕಾಳು ಒಳಗಡೆ ಮಿಕ್ಸ್ ಆಗಿಬಿಡೋದು, ಹುಡ್ಕೋಕ್ಕೆ ಕಷ್ಟ ಆಗಿರೋದು. ಸೊ 1 ಸೌಟಷ್ಟು, 1.5 ಸೌಟಷ್ಟು ನಲ್ಲಿ ಸೊಪ್ಪು ಮತ್ತು ಕಾಳು ಎರಡೂ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎರಡು ಮಿಕ್ಸ್ ಆಗಿರುತ್ತಲ್ಲ, ಸೊ ಹಂಗಾಗಿ ನಾನು ಟೋಟಲಾಗಿ 1.5 ಸೌಟಷ್ಟು ಸೊಪ್ಪು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಆ ಟೂತ್ ಪಿಕ್ನ ತೆಗಿಬೇಕು, ಅದನ್ನು ಮರಿಬಾರ್ದು. ಇವಾಗ ಇದಕ್ಕೆ ನಾನೇನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೆಲ್ಲ ಕೊತ್ತಂಬರಿ, 1 ಹಿಡಿಯಷ್ಟು ಕೊತ್ತಂಬರಿ ಆ ಪೂರ್ತಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟು ಮತ್ತು ಸ್ಮೆಲ್ಲು ಅದನ್ನೆಲ್ಲ ಎನ್ಹಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು, ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಫುಲ್ಲು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನು ತರಿಯಾಗಿರಬಾರ್ದು, ಚೆನ್ನಾಗಿರಲ್ಲ. ಪೂರ್ತಿ ನುಣ್ಣಗಿರಬೇಕು. ನೋಡಿ, ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್, ಇವಾಗ ನಾವು ಆಗಲೇ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡ್ವಲ್ಲ, ಅದೇ ತಪ್ಪಲಿಗೆ ಏನು ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಬೇಯಿಸಿರೋ ನೀರು, ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಇವಾಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಅದೇ ಸಪ್ಪೆ ನೀರು ಬೇಕಾದರೂ ಹಾಕ್ಕೊಬೋದು, ಅಥವಾ ಸಪ್ಪೆ ನೀರು ಕಡಿಮೆ ಇದೆ ಅನ್ನೋರು ಫ್ರೆಶ್ ನೀರನ್ನೇ ಹಾಕ್ಕೊಂಡು ಆ ಮಿಕ್ಸಿಯಲ್ಲಿರೋ ಮತ್ತೆ ಮಸಾಲೆನೆಲ್ಲ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಮಸಾಲ ಮತ್ತು ಸಪ್ಪೆ ಸಾರನ್ನ ಎರಡೂ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು.
ನೀರು ನಿಮಗೆ ಕಡಿಮೆ ಅನಿಸ್ತು ಅಂದರೆ ನೀವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡಿ. ಉಪ್ಪು ಮತ್ತು ಹುಳಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಹುಳಿ ಕಡಿಮೆ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ನೀವು ಹಾಕ್ಕೋಬೋದು. ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಆಲ್ರೆಡಿ ನಾನು ಖಾರ ರುಬ್ಬುವಾಗಲೂ ಹಾಕಿದ್ದೆ, ಆಮೇಲೆ ಸೊಪ್ಪು ಕಾಳು ಬೇಯಿಸೋವಾಗಲೂ ಉಪ್ಪು ಹಾಕಿದ್ದೆ. ಬಟ್ ಸ್ಟಿಲ್ ನಂಗೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಈಗ ಒಂದು ಕುದಿ ಬರಬೇಕಿದು ಕಂಪ್ಲೀಟಾಗಿ. ಸೊಪ್ಪು ಈ ಸಾಂಬಾರು ಏನು ಮಿಕ್ಸ್ ಇದೆ ಇವಾಗ, ಇದು ಒಂದು ಕುದಿ ಬರಬೇಕು. ಎಲ್ಲನೂ ಬೇಯಿಸಿರೋದನ್ನೇ ರುಬ್ಬಿರೋದು, ಮತ್ತು ಸಪ್ಪೆ ಸಾರು ಕೂಡ ಬೆಂದಿದೆ. ಬಟ್ ಸ್ಟಿಲ್ ಎರಡು ಸಪ್ಪೆ ಸಾರು ಮತ್ತು ಮಸಾಲೆ ಎರಡು ಬ್ಲೆಂಡ್ ಆಗೋಕ್ಕೆ ಒಂದು ಕುದಿ ಪೂರ್ತಿ ಕುದಿಸ್ಕೊಳ್ಳೋಣ. ಈಗ ಸೈಡಲ್ಲಿ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು 3 ಇಂದ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಇದು ಒಗ್ಗರಣೆಗೋಸ್ಕರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಕರಿಬೇವಿನ ಸೊಪ್ಪು, ಈ 3 ಹಾಕಿ ಒಗ್ಗರಣೆ ಮಾಡಬೇಕು. ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ತುಂಬ ಏನು ಬೇಡ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಆ ರೀತಿ ಒಗ್ಗರಣೆ ಮಾಡ್ಕೊಳ್ಬೇಕು. ನಾನು ಐ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ, ಹಾಗಾಗಿ ಪಾತ್ರೆ ಸೀದೋಯ್ತು. ಇದಕ್ಕೆ ನಾವೇನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡು ಸೆಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಸಪ್ಪೆ ಸಾರನ್ನ ಸಾಂಬಾರ್ಗೆ ಯೂಸ್ ಮಾಡಿದ್ವಿ. ಈಗ ಕಾಳು ಮತ್ತು ಸೊಪ್ಪಿಗೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ನಂಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಬೇಯೋವಾಗ ಹಾಕಿದ್ರೂ ಉಪ್ಪು ಒಂಚೂರು ಕಡಿಮೆ ಅನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅಷ್ಟು ಉಪ್ಪನ್ನು ನಾನಿಲ್ಲಿ ಮತ್ತೆ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಇದ್ರೂ ನೀವು ಸೇರಿಸ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹಾಕಿಲ್ಲ ಅಷ್ಟೇ, ನೀವು ಬೇಕಿದ್ದರೆ ಹಾಕ್ಕೊಬೋದು. ಹಸಿ ತೆಂಗಿನಕಾಯಿ ತುರಿ ಒಂದು ಸ್ಪೂನಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಒಗ್ಗರಣೆ ಏನು ಹಾಕಿದ್ವಿ ಅದ್ರ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊಪ್ಪು ಮತ್ತು ಕಾಳನ್ನ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಷ್ಟು ಮಾಡಿದ್ರೆ ಉಪ್ಸಾರು ಮತ್ತು ಸೊಪ್ಪು ಕಾಳು ರೆಡಿ ಊಟ ಮಾಡೋದಕ್ಕೆ. ಈ ರೀತಿ ಉಪ್ಸಾರು ಮಾಡ್ತೀವಿ ನಮ್ಮ ಕಡೆ. ಇನ್ನು ಮಂಡ್ಯ ಸೈಡೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಸಪ್ಪೆ ಸಾರಿತ್ತಲ್ಲ ಆವಾಗಲೇ ಸಪ್ಪೆ ನೀರು, ಆ ನೀರನ್ನ ತಟ್ಟೆಗೆ ಹಾಕೋತಾರೆ, ಮುದ್ದೆ ಇಟ್ಕೋತಾರೆ. ನಾವೇನು ಖಾರ ರೆಡಿ ಮಾಡ್ಕೊಳ್ವ ಆ ಖಾರನ ಒಂದು ಸ್ಪೂನ್ ಸೈಡ್ಗೆ ಹಾಕೋತಾರೆ. ಊಟ ಮಾಡುವಾಗ ಸ್ವಲ್ಪ ಖಾರ ತೊಗೊಂಡು ಹಿಂಗೆ ಸಪ್ಪೆ ಸಾರಿಗೆ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಮುರ್ಕೊಂಡು ಅದಕ್ಕೆ ಹೆಚ್ಕೊಂಡು ತಿಂತಾರೆ. ಹಿಂಗೂ ಮಾಡ್ತಾರೆ, ಬಟ್ ನಾವು ಹಂಗೆ ಮಾಡಲ್ಲ. ನಾವು ಮಾಡೋದು ಈ ಥರ ಎರಡು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ತೀವಿ. ಈ ಥರ ಉಪ್ಸಾರು ನಾವು ಮಾಡ್ತೀವಿ. ಸೊ ನೋಡಿದ್ರಲ್ಲ, ನೀವು ಮನೇಲಿ ಒಂದು ಸಲ ನಮ್ಮ ಶೈಲಿಯ ಉಪ್ಸಾರು ಮತ್ತು ಅಂದರೆ ಸೊಪ್ಪು ಕಾಳು ಹಾಕಿ ಮಾಡೋ ಉಪ್ಸಾರನ್ನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಡೆ ಯಾವ ರೀತಿ ಉಪ್ಸಾರು ಮಾಡ್ತೀರಾ ಅಂತಲೂ ನನಗೆ ಹೇಳಿ. ಆ್ಯಂಡ್ ಇದರಲ್ಲಿ ಏನಾದರೂ ಮಿಸ್ಔಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಹೇಳ್ಬೋದು, ಅದನ್ನು ನಾನು ಖಂಡಿತ ತೊಗೊಂಡು ನಾನು ಟ್ರೈ ಮಾಡಿ ಮತ್ತೆ ನಿಮಗೆ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.